ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮದುವೆ ಹನಿಮೂನ್ ಅಂತ ಜಾಲಿಯಾಗಿರುತ್ತದೆ, ಆಮೇಲೆ ಸಮಸ್ಯೆ ಶುರುವಾಗುವುದು. ಮದುವೆ ಆಗಿ ಹನಿಮೂನಿಗೆ ಹೋಗುವವರೆಗೂ ಎಲ್ಲವೂ ಸರಿಯಾಗಿ ಇರುತ್ತದೆ. ಆದರೆ ಯಾವಾಗಲೂ ಹನಿಮೂನ್ ಸಂಭ್ರಮ ಮುಗಿಯಿತು, ಅಲ್ಲಿಂದ ಮೇಲೆ ಗಂಡ ಹೆಂಡತಿ ನಡುವೆ ಸಮಸ್ಯೆ ಕಾಡಲು ಶುರುವಾಗುತ್ತದೆ. ಮದುವೆಯಾದ ಬಳಿಕ ದಾಂಪತ್ಯ ಜೊತೆಯಾಗಿ ಸುತ್ತಾಡಲು ಹನಿಮೂನಿಗೆ ಹೋಗುವರು. ನೆಮ್ಮದಿ ದೇಶದ ಯಾವುದಾದರೂ ಸುಂದರ ಪ್ರದೇಶ ಅಥವಾ ವಿದೇಶದ ಯಾವುದಾದರೂ ಜಾಗಕ್ಕೆ ಸುತ್ತಾಡಲು ಹೋಗುವರು. ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸುಗಮ ಜೀವನ ನಡೆಸಲು ಹನಿಮೂನ್ ತುಂಬ ಸಹಕಾರಿ ಆಗಿರುವುದು. ಹನಿಮೂನ್ ಎನ್ನುವುದು ಇಬ್ಬರು ಅಪರಿಚಿತ ಜೀವನವನ್ನು ಒಂದು ಮಾಡುವುದು ಎಂದು ಹೇಳಬಹುದು. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನವು ಮುಂದುವರೆದಿರುವ ಕಾರಣದಿಂದಾಗಿ ಮದುವೆ ನಿಶ್ಚಯವಾದ ಕೂಡಲೇ ಮೊಬೈಲ್ನಲ್ಲಿ ಸಂಭಾಷಣೆ, ವಾಟ್ಸಪ್ನಲ್ಲಿ ಚಾಟ್ ಮತ್ತು ವಿಡಿಯೋ ಕಾಲ್ ನಿರಂತರವಾಗಿರುವ ಕಾರಣದಿಂದಾಗಿ ಪರಸ್ಪರ ಅಪರಿಚಿತರು ಎಂದು ಅನಿಸುವುದು ಕಡಿಮೆ. ಆದರೆ ಹನಿಮೂನ್ ಎನ್ನುವ ಇಬ್ಬರನ್ನು ತುಂಬ ಹತ್ತಿರಕ್ಕೆ ತಂದು ಬಿಡುವುದು. ಪರಸ್ಪರರಿಗೆ ಏನು ಇಷ್ಟ ಮತ್ತು ಏನು ಇಷ್ಟವಿಲ್ಲ, ಅವರ ಆಸೆ ಮತ್ತು ಕೋಪಕ್ಕೆ ಕಾರಣವಾಗುವ ವಿಚಾರಗಳು ಏನು ಎನ್ನುವುದು ಈ ವೇಳೆ ತಿಳಿದಿರಬಹುದು. ಹೀಗೆ ಪತಿ ಹಾಗೂ ಪತ್ನಿ ಪರಸ್ಪರರನ್ನು ಸರಿಯಾಗಿ ಅರಿತುಕೊಂಡರೆ ಜೀವನ ಸಾಗಿಸುವುದು ಸುಲಭವಾಗುವುದು. ಆದರೆ ಹನಿಮೂನ್ ಬಳಿಕ ಕೆಲವೊಂದು ವಿಚಾರಗಳು ಪತಿ ಹಾಗೂ ಪತ್ನಿ ಜೀವನದಲ್ಲಿ ಬದಲಾಗುವುದು. ಇದು ಕೆಲವೊಂದು ಸಂದರ್ಭದಲ್ಲಿ ತುಂಬ ಕಿರಿಕಿರಿ ಎಂದು ಅನಿಸುವುದು ಇದೆ. ಹನಿಮೂನ್ ಎನ್ನುವುದು ಕೊನೆಗೊಂಡ ಬಳಿಕ ನಿಮ್ಮ ಜೀವನ ಸಂಗಾತಿಯು ತುಂಬ ಆರಾಮವಾಗಿ ನಿಮ್ಮ ಜೀವನದಲ್ಲಿ ಭಾಗಿಯಾಗುವರು. ಹನಿಮೂನ್ ಕೊನೆಗೊಂಡ ಬಳಿಕ ದಾಂಪತ್ಯವು ಮಾಡುವಂತಹ ಕೆಲವು ಮನರಂಜನಾ ವಿಚಾರಗಳು ಏನು ಎಂದು ನಾವು ಇಲ್ಲಿ ತಿಳಿದುಕೊಳ್ಳುವ. ಪ್ರೀತಿ ರೊಮ್ಯಾನ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದು. ಇದು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಆದರೆ ಒಂದು ಸಲ ದಾಂಪತ್ಯವು ಹನಿಮೂನ್ ಅವಧಿ ಮುಗಿಸಿದ ಬಳಿಕ ಅವರ ನಡುವೆ ರೊಮ್ಯಾನ್ಸ್ ಕಡಿಮೆ ಆಗುವುದು. ಪ್ರೀತಿ ಕೊರತೆಯಿಂದಾಗಿ ಹೀಗೆ ಆಗುತ್ತಿದೆ ಎಂದು ನೀವು ಭಾವಿಸಿದರೆ ಖಂಡಿತವಾಗಿಯೂ ತಪ್ಪು. ಅವರು ಮತ್ತೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಕಾರಣದಿಂದಾಗಿ ಪದೇ ಪದೇ ರೊಮ್ಯಾನ್ಸ್ ಮಾಡಲು ಸಮಯ ಸಿಗದೇ ಇರಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.